ಸಮಾರಂಭದಲ್ಲಿ ಮೇಲಧಿಕಾರಿಯಾಗಿರದೆ ಒಬ್ಬ ಗೃಹಿಣಿಯಾಗಿ ಜನಗಳ ಮಧ್ಯೆ ಕುಳಿತು ಸಂತೋಷ ಪಡಬೇಕು ಅನ್ನೋದೇ ಆಕೆ ಆಸೆ. ಅದಕ್ಕೆ ಕಾರಣ ಮಿಸ್ಟರ್ ಅಶೋಕ್ ಕುಮಾರ್ ಅವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಕೊಡ್ತಾ ಇರೋದು. ಅಶೋಕ್ ಕುಮಾರ್ ಅವರು ಯಾರನ್ನು ಹುಡುಕ್ತಾ ಇದ್ದಾರೆ ಅಂತ ನಮಗ್ ಗೊತ್ತು. ಅವರು ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾರೆ. ಈಗ ನೀವು ಸ್ಟೇಜ್ ಮೇಲೆ ಬಂದು ಪ್ರಮೋಷನ್ ತಗೋಬೇಕು. ಈಗ ನೀನು ಕ್ಲಿಯರ್ ಆಗಿ ಕಾಣ್ತಾ ಇದೀಯ. ಎಷ್ಟೇ ಧೂಳ್ ಬಿದ್ರು ನೀನ್ ನನ್ ಕ್ಲಿಯರ್ ಆಗಿ ಕಾಣ್ತೀಯ. ಯಾಕೆ ಹೇಳು? ಇನ್ಯಾಕೆ? ಭಕ್ತಿಯಿಂದ ಪೂಜೆ ಮಾಡ್ತೀಯ, ದೇವರು ಪ್ರತ್ಯಕ್ಷ ಆಗ್ತಾರೆ. ಇದಕ್ಕೇನು ಕಮ್ಮಿ ಇಲ್ಲ. ಅಶೋಕ್, ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ. 1982 ಅಲ್ಲಿ ಆಪ್ಟೋಗ್ರಾಫಿ ಪ್ರಾಸೆಸ್ ನಿಂದ ಒಂದು ಕೇಸ್ ಕಂಡುಹಿಡಿದಿದ್ದಾರೆ. ಅದು ಹೇಗೆ ಅಂದ್ರೆ, ಒಬ್ಬ ನರ್ಸ್ನ ಯಾರೋ ಡಾಕ್ಟರ್ ರೇಪ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಅದನ್ನ ಅವಳ ಕಣ್ ಇಮೇಜ್ ನಿಂದ ಮೈಕ್ರೋ ಫಿಲ್ಮ್ ತೆಗೆದು ಯಾರ ಅಪರಾಧಿ ಅಂತ ಕಂಡುಹಿಡಿದಿದ್ದಾರೆ. ಹಾಗೆ ನನಗೂ ಒಂದು ಆಸೆ ಇದೆ. ಏನು? ನೀನು ಆ ಥರದೊಂದು ಕೇಸ್ ಕಂಡುಹಿಡಬೇಕು ಅಂತಲಾ? ಈಗ ನೀನು ನೋಡ್ತಾ ಇದೀನಲ್ಲ, ಹೀಗೆ ಸಡನ್ನಾಗಿ ಸತ್ತೋಗ್ಬೇಕು. ಆಗ ನಿನ್ನ ಇಮೇಜ್ ನನ್ನ ಕಣ್ಣಲ್ಲಿ ಹಾಗೆ ಇರುತ್ತೆ. ಸ್ಟಾಪ್ ಇಟ್. ಈ ಸೀರಿಯಸ್ ಫೇಸ್ ಹಿಂದೆ ಸೆಂಟಿಮೆಂಟ್ ಬೇರೆ ಇದೆಯಾ? ಯಾಕೆ ಇರಬಾರ್ದಾ? ನಾನೇನು ಮನುಷ್ಯ ಅಲ್ವಾ? ನನಗೆ ಹೃದಯ ಅಲ್ವಾ? ಅಲ್ಲ ಬಾಕ್ಷ್, ಐ ಬ್ಯಾಂಕ್ಗೆ ಫೋನ್ ಮಾಡು. ಗೌತಮ್ ಅಲ್ಲಿ ಇಲ್ಲ ಇದ್ದ ಸರ್, ಹೊಟ್ಟೆ ನೋವು ಅಂತ ಹೇಳ್ದ. ಡಾಕ್ಟರ್ ಹತ್ರ ಕಳ್ಸ್ಕೊಟ್ಟಿದ್ದೀನಿ ಸರ್. ಡಾಕ್ಟರ್ ಹತ್ರ? ಹೌದು ಸರ್. ಡೋಂಟ್ ವೆರಿ ಗೌತಮ್, ಏನು ಭಯ ಇಲ್ಲ. ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ. ಒಂದೆರಡು ದಿವಸ ನಾನ್ ವೆಜ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಇವನ್ ಬಂದು ಎಷ್ಟೊತ್ತಾಯ್ತು? 2 hours ಇಂದ ಇಲ್ಲೇ ಇದ್ದಾನೆ ಸರ್. ನಾನೇ ಇಂಜೆಕ್ಷನ್ ಕೊಟ್ಟು ಅಬ್ಸರ್ವೇಷನ್ ಇಟ್ಟಿದ್ದೆ. ಹೌದು ಸರ್, ನಾನು ಕಳ್ಸ್ಕೊಡಲ್ಲ ಅಂತ ಹೇಳಿದೆ. ಮಿನಿಸ್ಟರ್ ಮಗ ಏನೋ ಹೆಚ್ಚು ಕಮ್ಮಿ ಆದ್ರೆ ಈಗಲೇ ರಾಕಪ್ ಡೆತ್ ಅಂತ ಜನ ರೋಸ್ ಹೋಗಿದ್ದಾರೆ. ಇನ್ನು ಮೆಡಿಸಿನ್ ಕೊಡದೆ ಸತ್ತು ಹೋದ್ರೆ ಆ ಕೆಟ್ಟ ಹೆಸರು ನಮಗ್ ಸರ್.
ಟಾ ಡಿಂಗ್ ಟಾ. ಮಿಸ್ಟರ್ ಅಶೋಕ್ ಕುಮಾರ್, ವಾಟ್ ಇಸ್ ಇಟ್? ಪರ್ಮಿಷನ್ ಇಲ್ಲದೆ ಇಲ್ಲಿಗೆ ಬರೋಗಿಲ್ಲ. ನಿಮ್ಗೆ ಹೇಳ್ತಾ ಇರೋದು, ಗೆಟ್ ಔಟ್ ಫ್ರಮ್ ಹಿಯರ್. ಎಸ್ ಪಿ ವೇಟ್. ಏನು ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಏನೋ ಮಾಡ್ತೀಯಾ? ಮರ್ಡರ್ ಮಾಡ್ತೀಯಾ? ಮಾಡು ನೋಡೋಣ. ಕಮಾನ್, ಕಿಲ್ ಮೀ. ಬಿಡಿ ಅದನ್ನ. ಅಶೋಕ್ ಕುಮಾರ್ ನೋಡಿ, ತುಂಬಾ ತೊಂದರೆಗಳು ಅನುಭವಿಸಬೇಕಾಗ್ತದೆ ನೀವು. ಅಶೋಕ್ ಕುಮಾರ್, ಬಿಡಿ ಅದನ್ನ. ಹಲೋ, ಅಶೋಕ್ ಕುಮಾರ್ ಗೌತಮ್ ನೋಡಕ್ಕೆ ಜೈಲಿಗೆ ಬಂದಿದ್ದ. ಗೌತಮ್ಗೆ ಏನಾಯ್ತು? ಏನು ಮಾಡಲಿಲ್ಲ ಸರ್. ಗೌತಮೇ ಎಸಿಪಿನ ಮರ್ಡರ್ ಮಾಡಿರೋದು ಅಂತ ಅವನಿಗೆ ಡೌಟ್ ಬಂದಿದೆ ಸರ್. ಅವನ್ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡ ಮಿಸ್ಟರ್ ನಾಯಕ್. ಅವನೇನೇ ಕೇಳಿದ್ರು ಅದನ್ನೆಲ್ಲ ಸೆಲ್ಗೆ ಸಪ್ಲೈ ಮಾಡಿಸು. ದಿಸ್ ಇಸ್ ಮೈ ಆರ್ಡರ್. विश्वास, भैया कैसे हो बेटा? बहुत मारा भैया। मालूम है। भैया Don't shout. नहीं भैया। ಏನ್ ಸರ್ ಇದು? ನಿಮ್ ಇಷ್ಟ ಬಂದ ಕೊಲ್ಲಕ್ಕೆ ಜೈಲ್ ಅಥವಾ ಏನ್ ಅನ್ಕೊಂಡಿದ್ದೀರಾ? Don't shout. ನನಗೆ ಸೌಂಡ್ ಅಂದ್ರೆ ಅಲರ್ಜಿ, ಅದಕ್ಕೆ ಸೈಲೆನ್ಸರ್ ಹಾಕಿ ಶೂಟ್ ಮಾಡಿ. ಅಲ್ಲ ಸರ್, ಏನಾಗ ಗೊತ್ತಾದ್ರೆ? ನಾನು ಕಾಲಿಟ್ ಕಡೆ ಸೌಧ ಕಟ್ತೀನಿ, ಇಲ್ಲ ಸಮಾಧಿ ಕಟ್ತೀನಿ. ನಿನಗೆ ಯಾವ್ದಿಷ್ಟ? ಗುಡ್. ದಯಮಾಡಿಸ್ಬೇಕು. ಏಕಿಸ್ಕೋತಾರೆ ದಮ್ಮನೆ ಬಲಗಾಲಿಟ್ಟು ಒಳಗಡೆ ಬನ್ನಿ. ನಾನು ಕಾಲಿಟ್ ಕಡೆ ಗೊತ್ತು, ಸೌಧ ಕಟ್ತೀರಾ ಇಲ್ಲ ಸಮಾಧಿ ಕಟ್ತೀರಾ, ಆದ್ರೆ ಇದು ಬರೀ ಸೌಧ ಅಲ್ಲ, ವಿಧಾನಸೌಧ ಆಗ್ಲಿ ಅಂತ ಅರ್ಸ್ಬಿಟ್ಟು ಬನ್ನಿ. ದಯಮಾಡಿಸಿ. ಇವತ್ತೂನು ನೀನು ಬರ್ತೀಯೋ ಇಲ್ವೋ ಅಂತ ಡೌಟ್ ಇತ್ತು. ನಾನು ಕರೀದೆ ಯಾರ ಮನೆಗೂ ಹೋಗಲ್ಲ. ಬಿನ್ ಬುಲಾಯೆ ಭಗವಾನ್ ಕ ಘರ್ ಪೆ ನ ಜಾಯೆ, ಗೊತ್ತಲ್ಲ? ಡಿಸ್ಟಿಲರಿ ಫ್ಯಾಕ್ಟ್ರಿದು ಕೆಲಸ ಶುರು ಆಗಿ 6 ತಿಂಗಳಾಯ್ತು. ಅದ್ರ ಬಗ್ಗೆ ಏನು ವಿಷಯನೂ ಗೊತ್ತಾಗ್ಲಿಲ್ಲ. ಮಿಸ್ಟರ್ ನಂಜುಂಡಯ್ಯ, ಇವತ್ತು ಭಾನುವಾರ, ಇಬ್ರಿಗೂ ಕಾಲ್ ಶೀಟ್ ಇಲ್ಲ, ಫ್ರೀ ಆಗಿದ್ದೀನಿ. ನೀವು ಬೇಕಿದ್ರೆ ತಲೆ ಹಿಡಿದು ಬಾಳೋರು ಇವರು, ತಲೆ ಒಡೆದು ಬಾಳೋರು ಅವರು. ನಾನು ತಲೆ ಓಡಿಸಿ ಬಾಳೋನು. ಮೈಂಡ್ ಇಟ್. ಬಾಯ್. ಫ್ರೀ ಆಗಿದೀಯಾ? ಕಾಲ್ ಶೀಟ್ ಬೇಡ, ನೀನ್ ಒದ್ಕೊಳ್ಳೋ ಬೆಡ್ ಶೀಟ್ ಕೊಡು ಅಂದ್ರೂ ಕೊಡ್ಲಿಲ್ಲ. ಈಗ ಹೆಂಗೆ? ಡಿಸ್ಟಿಲರಿ ಕಳಿಸಿದ ಹಣದಲ್ಲಿ ನೀವು ಮನೆ ಕಟ್ಕೊಂಡಿದ್ದೀರಾ? ಅಯ್ಯೋ, ಯಾವ ತೊಟ್ಟಿ ನನ್ನ ಮಗ ಹೇಳಿದ್ದು. ನಾವು ಕಷ್ಟಪಟ್ಟು ಬೆವರು ಸುರಿಸಿ ಈ ಮನೆ ಕಟ್ಟಿದೀವಿ, ಗೊತ್ತಾ?
ಡೋಂಟ್ ಶೌಟ್. ಸೌಂಡ್ ಅಂದ್ರೆ ನನಗೆ ಅಲರ್ಜಿ. ಆಗಿದ್ದಾಯ್ತು. ಅಟ್ ಎನಿ ಕಾಸ್ಟ್ ಈ ತಿಂಗಳಲ್ಲಿ ನಂದು ಫ್ಯಾಕ್ಟ್ರಿ ಓಪನ್ ಆಗಬೇಕು. ಇಲ್ಲ ಅಂದ್ರೆ ನಿಮ್ದು ಜಾತಕ ಓಪನ್ ಆಗುತ್ತೆ. ಮೈಂಡ್ ಇಟ್. ನನ್ ಗೊತ್ತಾ ಹೇಳು